ಅಮ್ಮ ಫೋನ್ ಪಿಕ್ ಮಾಡ್ತಿಲ್ವಲ್ಲ. ಅದಕ್ಕೆ ಇದು ಮಾಡ್ತೀನಿ. ಹಲೋ ಹಲೋ ಅದಕ್ಕೆ ಹೇಳು ಭಾವನ. ಅಮ್ಮಂಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಅವ್ರು ರಿಸೀವೇ ಮಾಡ್ತಿಲ್ಲ. ಹೇಗಿದ್ದಾರೆ ಅಮ್ಮ? ಅತ್ತೆ ತುಂಬ ಬೇಜಾರಲ್ಲಿದ್ದಾರೆ ಭಾವನ. ಬೇಜಾರ? ಯಾಕದಕ್ಕೆ ಏನಾಯಿತು? ಇದಾರಲ್ಲ ನಿಮ್ಮಣ್ಣ, ಅವರು ಈ ಮನೇಲಿ ಯಾರೊಬ್ಬರನ್ನೂ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಇವತ್ತು ಇಲ್ಲದೆ ಇರೋದನ್ನ ಏನೇನೋ ಹೇಳಿ ವೆಂಕಿನ ಚಲುವಿನ ಮನೆಯಿಂದ ಆಚೆ ಕಳಿಸ್ಬಿಟ್ರು. ಏನು? ವೆಂಕಿ ಅಣ್ಣ ಮನೆ ಬಿಟ್ಟು ಹೋದ್ರಾ? ಹೌದು ಭಾವನ. ಇವತ್ತು ಬೆಳಿಗ್ಗೆ ಆಗ್ತಿದ್ದಾಗೆ ನಿಮ್ಮಣ್ಣ ಒಂದೇ ಸಮನೆ ಕೂಗೋಕ್ಕೆ ಶುರು ಮಾಡಿದ್ರು. ಅಯ್ಯೋ ಅದಕ್ಕೆ ಸಂತು ಅಣ್ಣ ಯಾಕೆ ಹೀಗೆಲ್ಲ ಮಾಡೋಕ್ಕೆ ಹೋದ? ವೆಂಕಿ ಅಣ್ಣ ಹೇಗೆ ಅಂತ ನಮ್ಮೆಲ್ರಿಗೂ ಗೊತ್ತಲ್ವಾ? ಅದೆಲ್ಲ ನಿಮ್ಮ ಅಣ್ಣಂಗೆ ಗೊತ್ತಿರಬೇಕಲ್ಲ ಭಾವನ. ಪಾಪ ದೇವ್ರಂಥ ಮನುಷ್ಯ ವೆಂಕಿ. ಯಾವಾಗ ನೋಡಿದ್ರು ಅವ್ನು ಕಂಡ್ರೆ ಕೆಂಡ ಕಾಡ್ತಿರ್ತಾರೆ. ಅದೇನು ದುರ್ಬುದ್ಧಿ ಬಂತು ಇಷ್ಟೆಲ್ಲ ಮಾಡಿದ್ರು. ಅದಕ್ಕೆ ಈಗ ವೆಂಕಿ ಅಣ್ಣ ಎಲ್ಲಿದ್ದಾರೆ? ಅವರೀಗ ಚಲ್ವಿತ್ ಅವ್ರ ಮನೆಗೆ ಹೋಗಿದ್ದಾರೆ. ಸರಿ ಅದಕ್ಕೆ ನಾನು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಆಯಿತು. Yeah, I'll take care of that. You don't worry about it. Yeah, thank you. I'll call you back. ಚಿನ್ನು ಮರಿ ನೋಡಿ, ಚಿನ್ನು ಮರಿ ನೀವು ಯಾಕೆ ಹೀಗೆ ಹೇಳ್ತಿದ್ದೀರಿ? ನೋಡಿ, ನಿಮ್ಗೆ ಈ ಪರಿಸ್ಥಿತಿ ನೋಡೋಕೆ ನಂಗೆ ಆಗ್ತಾ ಇಲ್ಲ. ಪ್ಲೀಸ್ ರೀ, ವೆಂಕಿ ಅಣ್ಣನ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನಂಗೆ ಅಳು ತಡಿಯೋಕ್ಕಾಗ್ತಿಲ್ಲ. ನೋಡಿ ಚಿನ್ನು ಮರಿ, ಅಣ್ಣ ತಮ್ಮಂದ್ರು ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಇವಾಗ ಅವ್ರು ಹೊರಗೆ ಕಳಿಸಿದ್ದಾರೆ ಅಂದರೆ ಮುಂದೆ ಅವರೇ ಹೋಗಿ ಅವ್ರನ್ನ ವಾಪಸ್ ಕರ್ಕೊಂಡು ಬರ್ಬೋದಲ್ವಾ? ನೋಡಿ, ನೀವು ಹೀಗೆಲ್ಲ ಆಳಬಾರ್ದು, ಕೊಡಬಾರ್ದು. ನಂಗೆ ವೆಂಕಿ ಅಣ್ಣ ನೋಡ್ಬೇಕು ಅನಿಸ್ತಿದೆ. ಅವನು ಮಗು ಥರ ಕೆಟ್ಟದ್ದನ್ನು ಒಳ್ಳೇದು ಅಂತ ನಂಬಿಡ್ತಾನೆ. ಅವನೇ ಅಂತವ್ರು ಅಂತ ಗೊತ್ತಿದ್ರು ಸಂತೋಷಣ ಹೀಗೆಲ್ಲ ಮಾಡಿದಾರೆ ಅಂದರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಚಿನ್ನು ಮರಿ ನೋಡಿ, ಆಗಿದ್ದಾಯ್ತು. ಈಗ ನೋಡಿ, ಈ ಸಮಯದಲ್ಲಿ ನಾವು ಮಗು ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಬೇಕು ತಾನೆ. ಈ ಪರಿಸ್ಥಿತಿಯಲ್ಲಿ ನೀವು ಕೊರಗ್ತಾ ಇದ್ರೆ ಮಗು ಆರೋಗ್ಯನೂ ಎಫೆಕ್ಟ್ ಆಗುತ್ತಲ್ವಾ? ನೋಡಿ, ಅಲ್ಲಿ ಅತ್ತೆ ಮಾಮನೂ ಕೊರಗ್ತಾ ಇದ್ದಾರೆ, ನೀವು ಅಳ್ತಾ ಇದ್ದೀರಾ. ನೀವು ಯಾಕೆ ಫೋನ್ ಮಾಡಿದ್ದು ಅತ್ತೆಗೆ? ಖುಷಿ ವಿಷಯ ಹೇಳಕ್ಕೆ ತಾನೆ. ಅದನ್ನು ಹೇಳ್ದೇನೆ ವೆಂಕಣ್ಣನ ವಿಷಯ ಕೇಳಿದ ತಕ್ಷಣ ಸುಮ್ಮನೆ ಆಗ್ಬಿಟ್ರಲ್ಲ. ನೋಡಿ, ನಾನು ಫೋನ್ ಮಾಡಿಕೊಡ್ತೀನಿ, ಅತ್ತೆಗೆ ವಿಷಯ ಹೇಳಿ. ಬೇಡ ರೀ, ಈ ಟೈಮಲ್ಲಿ ವಿಷಯ ಹೇಳೋದು ಬೇಡ ಅಂತ. ಯಾಕೆ ಚಿನ್ನು ಮರಿ, ನೀವು ತಾಯಿ ಆಗ್ತಿರೋ ವಿಷಯ ಕೇಳಿದ್ರೆ ಅವ್ರಿಗೆ ಸಂತೋಷ ಆಗುತ್ತೆ ತಾನೆ. ಹಾಗೆ ನಾವು ಹೇಳ್ಬೇಕಲ್ವಾ? ಅದೆಲ್ಲ ಎಲ್ಲ ನಾನು ಮಾಡ್ತಿದ್ದೀನಿ ಫೋನು, ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಹೇಳಿ ಅಳಿಯಂದ್ರೆ. ನಮಸ್ತೆ ಅತ್ತೆ. ವಿಷಯ ಗೊತ್ತಾಯ್ತು, ಕೇಳಿ ತುಂಬ ಬೇಜಾರಾಯಿತು ಅತ್ತೆ. ಆದರೆ ನೀವು ತುಂಬ ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗಬೇಡಿ. ಕಾಲ ಅನ್ನೋದು ಎಲ್ಲದನ್ನು ಸರಿ ಮಾಡುತ್ತೆ ಅತ್ತೆ. ನೀವು ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಧೈರ್ಯ ತಗೊಳ್ಳಿ. ಹೇಗೆ ಧೈರ್ಯವಾಗಿರ್ಬೇಕು ಗೊತ್ತಾಗ್ತಿಲ್ಲ ಅಳಿಯಂದ್ರೆ.
ಬೆಂಕಿ ಮನೇಲಿ ಇಲ್ಲ ಅನ್ನೋದನ್ನ ನನ್ನ ಕೈಯಲ್ಲಿ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅತ್ತೆ, ವೆಂಕಿಯವರು ಮನೆ ಬಿಟ್ಟು ಹೋಗಿದಾರಷ್ಟೇ. ಮನಸ್ಸು ತುಂಬ ಇದಾರಲ್ವಾ, ಇದೇ ಊರಲ್ಲೂ ಇದ್ದಾರೆ. ನಿಮ್ಗೆ ಯಾವಾಗ ಬೇಕೋ ಅವರು ನೋಡ್ಕೊಂಡು ಬರ್ಬೋದು. ಎಲ್ಲ ಸರಿಯಾಗುತ್ತೆ ಅತ್ತೆ. ಆದರೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಇವಾಗ. ಹಾಂ, ತುಂಬ ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗಬೇಡಿ. ಸರಿ ಹೇಳಿ ಅಂದರೆ ಜಾನು ಏನು ಮಾಡ್ತಿದ್ದಾಳೆ? ಇಲ್ಲೇ ಪಕ್ಕದಲ್ಲಿದ್ದಾರತ್ತೆ. ಆ್ಯಕ್ಚುಲಿ ಆಗಲೇ ಜಾನ್ವಿಯವರು ನಿಮ್ಗೊಂದು ಖುಷಿ ವಿಚಾರ ಹೇಳಬೇಕು ಅಂತ ಫೋನ್ ಮಾಡಿದರು. ಆದರೆ ವೆಂಕಿಯವ್ರ ವಿಚಾರ ಕೇಳಿ ಸುಮ್ಮನಾಗ್ಬಿಟ್ರು. ಅದೇನು ಅಂತ ಹೇಳಿ ಅಂದರೆ? ಅತ್ತೆ, ಈ ವಿಷಯ ನಾನು ಹೇಳಿದೆ, ಜಾನ್ವಿಯವ್ರು ಹೇಳಿದ್ರೆ ಸರಿ ಅಂತ ಅನ್ಸುತ್ತೆ. ಒಂದು ನಿಮಿಷ ಫೋನ್ ಕೊಟ್ಟೆ. ಹಲೋ ಅಮ್ಮ. ಹೇಳು ಜಾನು, ಏನಮ್ಮ ಅದು ಖುಷಿ ವಿಷಯ? ಅದು ನಾನು ಅತ್ತೆ, ಜಾನ್ವಿಯವರು ತಾಯಿ ಆಗ್ತಾ ಇದ್ದಾರೆ. ಅಯ್ಯೋ ಅಳಿಯಂದ್ರೆ ತುಂಬಾ ಖುಷಿ ಆಯ್ತು. ಏನ್ ಜಾನು, ಇಷ್ಟು ಖುಷಿ ವಿಷಯ ಹೇಳೋಕೆ ಯಾಕೆ ಹಿಂದೇಟಾಗ್ತಿದ್ಯಾ? ಅದು ಅಮ್ಮ, ಮನೆ ಪರಿಸ್ಥಿತಿ ಕೇಳಿಸ್ಕೊಂಡಲ್ಲ, ಅದಕ್ಕೆ ಇದು ಸರಿಯಾದ ಸಮಯ ಅಲ್ವೇನೋ ಅಂದ್ಕೊಂಡೆ, ಅದಕ್ಕೆ ಹೇಳಲಿಲ್ಲ. ನೋಡು, ನೀನ್ ತಾಯಿ ಆಗ್ತಿರೋ ವಿಷಯ ಕೇಳಿ ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೋಡು, ನೀನೀಗ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬಾರ್ದು. ಡಾಕ್ಟ್ರು ಏನು ಹೇಳ್ತಾರೋ ಹಾಗೆ ಕೇಳ್ಕೊಂಡಿರ್ಬೇಕು. ಆಮೇಲೆ ತುಂಬ ಮನೆ ಕೆಲಸ ಎಲ್ಲ ಮಾಡಬೇಡ. ಮುಖ್ಯವಾಗಿ ಭಾರ ಏನು ಎತ್ತಬೇಡ. ಹೌದು, ತುಂಬ ಜಾಗ್ರತೆಯಾಗಿರ್ಬೇಕು, ಆಯ್ತಾ? ನಿನಗೇನೇನು ಇಷ್ಟನೋ ಅದನ್ನೆಲ್ಲ ಮಾಡಿ ನಾನೇ ಮನೆಗೆ ತಂದ್ಕೊಡ್ತೀನಿ. ಜಾನು, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಅಳಿಯಂದ್ರೆ ಅವಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ಆಯ್ತು ಅಳಿಯಂದ್ರೆ. ಸರಿ ಜಾನು, ಈ ವಿಷಯನ ಎಲ್ರಿಗೂ ಹೇಳಬೇಕು. ಸರಿ ಅತ್ತೆ. ನಾನು ಆಮೇಲೆ ಮಾಡ್ತೀನಿ. ಆಯ್ತಾ? ಬನ್ನಿ. ಮೇಡಮ್ ಅವರೇ, ಮೇಡಮ್ ಅವರೇ, ಮೇಡಮ್ ಅವ್ರು ಎತ್ತಾಗೋದ್ರು. ಫೋನೇ ತೆಗಿತಾ ಇಲ್ವಲ್ಲ? ಮನೇಲಿ ಯಾರು ಏನಾದ್ರು ಅಂದಿರ್ಬೋದಾ? ಬೇಜಾರು ಮಾಡ್ಕೊಂಡು ಎತ್ತಾಗಾದ್ರು. ಅವ್ವ ಅವ್ವ ಅವ್ವ, ಭಾವನವ್ರು ಏನಾದ್ರು ನೋಡ್ದ? ನಾನು ಯಾರನ್ನೂ ನೋಡಿಲ್ಲ.
ಅವಳೆಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಅಂತ ವಾಚ್ಮ್ಯಾನ್ ಕೆಲಸ ಮಾಡೋದೇ ನಮ್ಮ ಕೆಲಸ ಅನ್ಕೊಂಡಿದ್ಯಾ? ಎಲ್ಲ ಹೋಗಿರ್ತಾಳೆ, ಬರ್ತಾಳೆ ಬಿಡು. ನೋಡಿದ್ಯಮ್ಮ ಇವನ್ನ? ಮುಂಚೆ ಎಲ್ಲದಕ್ಕೂ ನಮ್ಮ ಬಗ್ಗೆನೇ ಗಮನ ಇತ್ತು, ಆದರೆ ಈಗ ಹೆಂಡತಿ ಪಕ್ಕ ಬಂದಮೇಲೆ ಎಷ್ಟು ಬದಲಾಗ್ಬಿಟ್ಟಿದಾನಲ್ವಾ. ನಿಜವಾಗ್ಲೂ ಇದೆಲ್ಲ ನೋಡ್ತಾ ಇದ್ರೆ ಇವ್ನು ನನ್ನ ತಮ್ಮನೇನ ಅನ್ನಿಸ್ತಾ ಇದೆ. ಇವನು ಯಾಕಿಷ್ಟು ಬದಲಾಗಿದ್ದಾನೋ ಆ ದೇವ್ರಿಗೆ ಗೊತ್ತು. ಮೊದಲು ಮಾತ್ಗೂ ಅಮ್ಮ ಅಮ್ಮ ಅಂತಿದ್ದ, ಈಗ ನಮಗೆ ಜ್ಞಾಪಕನೇ ಇಲ್ಲ ಅವನಿಗೆ. ಫೋನು ತೆಗಿತಿಲ್ಲ, ಮನೇಲೂ ಕಾಣಿಸ್ತಿಲ್ಲ. ದೇವಸ್ಥಾನಕ್ಕೆ ಏನಾದ್ರು ಹೋಗಿರ್ಬೋದಾ? ಅಲ್ಲಿ ಹೋಗಿ ನೋಡಮ್ಮ. ವೀಣಾ, 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 ಮತ್ತೆ ಒಂದ್ ಬಟ್ಲಲ್ಲಿ ಸಕ್ಕರೆ ತಗೊಂಡ್ ಬಾ. ಹೋಗ್ ತಗೊಂಡ್ ಬಾ. ಏನ್ ಲಕ್ಷ್ಮಿ ಇಷ್ಟೊಂದು ಖುಷಿಯಾಗಿದ್ದೀಯಾ? ಹೌದು ಅತ್ತೆ, ತುಂಬಾ ಖುಷಿಯಾಗಿದ್ದೀನಿ. ಇರಿ ಹೇಳ್ತೀನಿ. ಅತ್ತೆ ಬಂದ್ಯಾ? ಎಷ್ಟು ಖುಷಿಯಾಗಿದ್ದೀರಾ? ಏನು ಸಮಾಚಾರ ನಂಗೂ ಹೇಳಿ. ಹೇಳ್ತೀನಿ. ಆನು ಅತ್ತೆ, ಬೇಡ ಹೇಳಿ ಅತ್ತೆ. ನಮ್ ಜಾನು ತಾಯಿ ಆಗ್ತಿದ್ದಾಳೆ. ಹೌದಾ? ಹೌದು. ತಗೊಳ್ಳಿ ನೀವು ತಿನ್ನಿ. ನಿಜ ಹೇಳ್ತಿದ್ದೇನೆ. ಹೌದು ಅತ್ತೆ, ನಾನು ಅಜ್ಜಿ ಆಗ್ತಿದ್ದೀನಿ, ನೀವು ಮುತ್ತಜ್ಜಿ ಆಗ್ತಿದ್ದೀರಾ. ಅಜ್ಜಿ, ನಿಮ್ ಕೈನಲ್ಲಿ ಆಡ್ಸೋದಿಕ್ಕೆ ಇನ್ನೊಂದು ಮೊಮ್ಮಗು ಬರ್ತಿದೆ. ಮುತ್ತಜ್ಜಿ ಆಗ್ಬಿಟ್ರಿ. ಈ ಸಮಯದಲ್ಲಿ ಬೆಂಕಿ ಇದ್ದಿದ್ರೆ ಎಷ್ಟು ಸಂತೋಷ ಪಡೋನು. ಹೌದು ಅತ್ತೆ, ಬೆಂಕಿ ಇದ್ದಿದ್ರೆ ಈ ವಿಷಯ ಕೇಳಿ ಕುಣ್ದಾಡಿರೋನು. ಅವನ್ಗೆ ಜಾನು ಅಂದ್ರೆ ಪ್ರಾಣ. ಅವನಿಗೆ ಮೊದಲೇ ಈ ವಿಷಯ ಹೇಳಬೇಕು. ಹೌದು ಅತ್ತೆ, ವೆಂಕಿ ಚಲ್ವಿ ಇಲ್ಲದೆ ಈ ಮನೆ ಬಿಕೋ ಅನಿಸ್ತಿದೆ. ಮೊದಲು ವೆಂಕಿ ಫೋನ್ ಮಾಡಿ ಈ ವಿಷಯ ತಿಳಿಸ್ಬೇಕು. ಏನು ಅವನಿಗೆ ಫೋನ್ ಮಾಡಬೇಕು ಅಂತ ಮಾತಾಡ್ತಿರೋ ಆಗಿದೆ? ಏನು ಸಮಾಚಾರ? ಅದು ಹಾಗಲ್ಲಪ್ಪ. ಅದು ವೆಂಕಿಗೆ ಒಂದು ವಿಷಯ ಹೇಳಬೇಕಾಗಿತ್ತು. ಸಂತು, ಆ ವಿಷಯ ಏನು ಗೊತ್ತಾ? ಏನೇ ಇದ್ರು ಮನೆ ಮಕ್ಕಳು ನಾವಿದ್ದೀವಿ, ನಮ್ಮ ಹತ್ರ ಹೇಳ್ಕೊಳ್ಳಿ. ಅದು ಬಿಟ್ಟು ಹೊರಗಿನವನ ಹತ್ರ ಅಲ್ಲ. ಯಾಕೋ ಸಂತೋಷ ಹೀಗೆಲ್ಲ ಹೇಳ್ತೀಯ? ಇನ್ನೇನಮ್ಮ, ಅವನ ಜೊತೆ ಇದು ಸಂಬಂಧ ಮುಗಿದು ಹೋಗಿದೆ. ಇನ್ಮೇಲೆ ಯಾರು ಅವನ ಹೆಸರನ್ನ ಈ ಮನೇಲಿ ಎತ್ತೋ ಆಗಿಲ್ಲ. ಹೋಗ್ತೀನಿ ಅದೇ. ಅತ್ತೆ, ಇನ್ ಮುಂದೆ ನಾವು ಇವ್ರ ಮುಂದೆ ಮಾತಾಡೋದು ಬೇಡ ಬಿಡಿ. ಹಾಂ
ಸರಿ ಸರಿ ಆಯ್ತು ಆಯ್ತು ಬಿಡಿ, ನೀವು ಹೇಳ್ದಂಗೆ ಮೇಡಮ್ ಬಿಡಿ. ಗೌಡ್ರೆ ಲೈ ಅಲ್ಲಿ ಗೇಟ್ ಹತ್ರ ನಿಂತ್ಕೊಳ್ಳ ಅಂದರೆ ಇಲ್ಲಿ ಗೇಟ್ ಹಾಕ್ಲಾ ಬಂದೆ, ಯಾಕ್ಲ ಏನಾಯ್ತಲ್ಲ? ನಿಮ್ಮನ್ನು ಹುಡುಕೊಂಡು ಯಾರೋ ಸ್ವಾಮಿಗಳು ಬಂದಿದ್ದಾರೆ. ಸ್ವಾಮಿಗಳು ಬಂದವ್ರ? ಹುಡುಗ ಕರ್ಕೊಂಬಿಡು. ಲೈ ಅದೇ ನೋಡಲ್ಲ ಒಳಗಡೆ. ನಮಸ್ಕಾರ ಸ್ವಾಮಿಗಳೇ. ಶುಭವಾಗಲಿ. ಬಡವ್ರ ಮನೆಗೆ ಭಾಗ್ಯ ಬಂದಂಗಾಯ್ತು. ಬನ್ನಿ ಬೆಳಿಗ್ಗೆ ಬನ್ನಿ. ಕೂತ್ಕೊಳ್ಳಿ ಸ್ವಾಮಿ. ಅಮ್ಮಿ, ಸ್ವಾಮಿಗಳಿಗೆ ಕುಡಿಯೋಕ್ಕೆ ತಿನ್ನೋಕ್ಕೆ ಏನಾದ್ರು ತಂದು ಕೊಡಮ್ಮಿ. ಬೇಡ ತಾಯಿ, ನಾನಿಲ್ಲಿಗೆ ಬಂದಿರುವುದು ದೈವ ಪ್ರೇರಣೆಯಿಂದ, ಅತಿಥಿ ಸತ್ಕಾರಕ್ಕಾಗಿ ಅಲ್ಲ. ಸೂರ್ಯನ ಮೇಲಿಂದ ದುಃಖ ಸೋರ್ತಾ ಇದೆ. ಯಾವುದೋ ಒಂದು ಗೆಲುವಿನ ಜೊತೆ ಸದ್ಯಕ್ಕೆ ಆ ನೋವಿಂದ ಮರೆಯಾಗಿದ್ದೀರ. ಒಳಗೆ ಉಂಟಾಗುತ್ತಿರುವ ಮನಸ್ತಾಪಗಳು ಒಳಗೆ ಸಂಬಂಧಗಳನ್ನು ಹಾಳು ಮಾಡ್ತಾ ಇದೆ. ಭೂತಕಾಲ ಮನಸ್ಸನ್ನು ಘಾಸಿ ಮಾಡಿರುವುದರಿಂದ ಭವಿಷ್ಯ ಹೇಗೋ ಏನು ಅಂತ ಎಲ್ಲರಲ್ಲೂ ಆತಂಕ ತುಂಬಿಕೊಂಡಿದೆ. ಒಡೆದು ಹೋಗಿರುವ ಸಂಬಂಧಗಳೆಲ್ಲ ಒಟ್ಟಿಗೆ ಒಗಟಿನ ರೀತಿ ಕಾಲ ಕಳೀತಾ ಇದೆ. ಇದಕ್ಕೆಲ್ಲ ಪೂರ್ವಾಪರ ನಿಮ್ಮ ಕರ್ಮಗಳೇ ಕಾರಣ. ನೀವು ಮಾಡಿದ ತಪ್ಪುಗಳು ಕರ್ಮದ ರೀತಿ ನಿಮ್ಮ ಬೆನ್ನು ಬಿದ್ದಿದೆ. ಇವರೇನಾದರೂ ಆಕ್ಸಿಡೆಂಟ್ ವಿಷಯ ಹೇಳ್ತಾವ್ರ ಹೆಂಗೆ? ಮಗಳು ಹೊಸ್ತಿಲು ದಾಟಿ ಮನೆ ಸೇರಿದ್ದಾಳೆ. ಸಂಸಾರ ಸಾಗರದಲ್ಲಿ ನೀರು ಸಿಹಿಯಾಗಿರುತ್ತದೆ, ಆದರೆ ಮುಂಗೋಪ ಅದನ್ನು ಕಹಿಯಾಗಿ ಮಾಡುತ್ತದೆ. ಮನಸ್ಸಲ್ಲಿ ಬಿರುಗಾಳಿ ಎಬ್ಬಿಸುತ್ತದೆ. ಸ್ವಲ್ಪ ತಾಳ್ಮೆ ತಂದುಕೊಂಡ್ರೆ ನಿಮ್ಮ ಮಗಳ ಬಾಳು ಬಂಗಾರವಾಗತ್ತೆ. ಆಕೆಗೆ ತಿಳಿ ಹೇಳೋ ಜವಾಬ್ದಾರಿ ನಿಮ್ಮದೇ. ಆಯಿತು ಸ್ವಾಮಿಗಳೇ. ಶುದ್ಧವಾದ ಮನಸ್ಸುಗಳು ತಂದೆ ತಾಯಿ ಮಾತಿಗೆ ತಲೆಬಾಗ್ತಾ ಇದೆ. ಆದರೆ ಪಕ್ಕದಲ್ಲೇ ತಲೆ ತೆಗೆಯುವ ಯೋಜನೆಗಳೂ ಇದೆ. ಅಂಥ ಯೋಜನೆಗಳು ಯಾವತ್ತೂ ಫಲಿಸೋದಿಲ್ಲ. ಫಲಿಸೋಕೆ ಆ ಭಗವಂತ ಬಿಡೋದಿಲ್ಲ. ಮನಸ್ಸಿನೊಳಗಿರುವ ಹಳಸು ಹೊರ ಹಾಕಿದರೆ ಬದುಕು ಮೃಷ್ಟಾನ್ನ ಭೋಜನವಾಗುತ್ತೆ. ಇದು ಖಂಡಿತ.